ಸಿಂಪ್ಟಮ್ಸ್ ನೋಡಿದರೆ ಕ್ಯಾನ್ಸರ್, ತಕ್ಷಣದಲ್ಲಿ ಮಣಿಪಾಲಿಗೆ ತೊಗೊಂಡು ಹೋಗಿ. ಕರೆಕ್ಟ್ 3 ತಿಂಗಳಿಗೆ ಅರ್ಥಾತ್ ಜೂನ್ 17ನೇ ತಾರೀಕಿನ ದಿವಸ ನನಗೆ 2ನೇ ಮದುವೆ ಆಯಿತು. ಅವರಿಗೆ ಒಂದು ಬ್ರಹ್ಮ ರಾಕ್ಷಸ ಹಿಡ್ಕೊಂಡು ಬಿಟ್ಟಿದೆ. ಎದುರು ಭಾಗದಲ್ಲಿ ಬ್ರಹ್ಮಾಂಡ ಗುರೂಜಿ ಎತ್ತರ ಕುರ್ಚಿಯಲ್ಲಿ ಕೂತ್ಕೊಂಡು ಬಿಟ್ಟಿದ್ದಾನೆ. ಅವನ ದೇಹ ಆಕೃತಿ ನೋಡಿದರೆ ಒಂದು ರೀತಿ ಭಯ ಹುಟ್ಟಿಸ್ತದೆ. ಆ ಖಡ್ಗ ಅಮ್ಮನವ್ರ ಕೈಯಲ್ಲಿದ್ದಿದ್ದು ಇಲ್ಲೇ ಯಾಕೆ ತಂದಿಟ್ಕೊಂಡ್ರಿ ನೀವು? ಆಯ್ತು, ಆ ಬಟ್ಟೆ ಯಾಕೆ ಮುಚ್ಚಾಕಿದ್ರಿ? ನನ್ನ ಪರೀಕ್ಷೆ ಮಾಡಲಿಕ್ಕಲ್ವ ನೀವು ಹೇಳಿ. ಆಗ ಅವ್ರಿಗೆ ಶಾಕ್ ಆಗೋಯ್ತು. ನಾಳೆ ಬೆಳಗ್ಗೆ ನೋಡು ಈ ಅಮ್ಮನ ಮಾಯಿಯನ್ನು ಅಂತ ಹೇಳಿದ್ಲು. ಅಷ್ಟೇ ನನಗೆ ಜ್ಞಾಪಕ ಇದ್ದದ್ದು. ಒಂದು ದಿವಸ ನಮ್ಮ ಮನೆಯಲ್ಲಿ ಒಂದು ದೊಡ್ಡ ಕಾರ್ಯಕ್ರಮ, ತುಂಬ ಜನರು ಸೇರಿದ್ರು. ಅವತ್ತು ವರಮಹಾಲಕ್ಷ್ಮಿ ಉದ್ಯಾಪನೆ, ಮಂಗಳಗೌರಿ ಉದ್ಯಾಪನೆ. ಆ ಉದ್ಯಾಪನೆಯ ಸಂದರ್ಭದಲ್ಲಿ ವಿಶೇಷವಾಗಿ ನಮ್ಮ ಮನೆಯವರು ಉದ್ಯಾಪನೆಗೆ ಕೂತ್ಕೊಂಡಿದ್ದವರು ಉದ್ಯಾಪನೆ ಕಾರ್ಯಕ್ರಮ ಎಲ್ಲ ಮುಗಿಯಿತು. ಇನ್ನೇನು ಊಟದ ಸಂದರ್ಭ. ಆ ಸಂದರ್ಭಕ್ಕೆ ಸರಿಯಾಗಿ ಈ ಮೊದಲನೇ ಪಂಕ್ತಿಯಲ್ಲಿ ಎಲ್ಲರಿಗೂ ಬ್ರಾಹ್ಮಣರಿಗೆಲ್ಲ ಭೋಜನವನ್ನು ಹಾಕಿ ಆಗಿದೆ. ತದನಂತರ 2ನೇ ಪಂಕ್ತಿ ಊಟಕ್ಕೆ ತಯಾರಿ ನಡೀತಾ ಇದೆ. ಆ ಸಂದರ್ಭಕ್ಕೆ ನಮ್ಮ ಮನೆಯವರು ಒಂದು ಸರಿ ದೊಡ್ಡ ಕೂಗು ಹಾಕಿದರು. ಹಾಗೆ ಏನು ಅಂತ ಹೋಗಿ ನೋಡುವಾಗ ತಲೆ ಕೂದಲು ಹಣ್ಣಾಗಿ ಹುಟ್ಟಿದೆ ಅಂತ ಅವರಿಗೆ ಅದಕ್ಕೆ ಕೂಗು ಹಾಕಿದ್ದು. ಆಯ್ತು, ಅಷ್ಟೇ. ಆಗಿಂದಾಗಲೇ ಅದನ್ನು ತೆಗೆದರು, ಕಿತ್ತು ಕನ್ನಡಿಯಲ್ಲಿ ಅದನ್ನು ನೋಡಿ ಕಿತ್ತು ಅದನ್ನು ಇದು ಮಾಡಿದರು, ಉಬಿಸಿದರು ಬಾಯಿಂದ. ಹಾಗೆ ಮೂರ್ಛೆ ಹೋಗಿ ಬಿದ್ದರು. ಹಾಗೆ ಡಾಕ್ಟ್ರಿಗೆ ಕಳಿಸಿ ಆಯಿತು. ಡಾಕ್ಟ್ರು ಬಂದು ಎಲ್ಲ ನೋಡಿದವರು ಸಿಂಪ್ಟಮ್ಸ್ ನೋಡಿದರೆ ಕ್ಯಾನ್ಸರ್, ತಕ್ಷಣದಲ್ಲಿ ಮಣಿಪಾಲಿಗೆ ತೊಗೊಂಡು ಹೋಗಿ. ಆಯಿತಾ, ಏನು ಮಾಡಬೇಕು? ಹಾಗೆ ಮಣಿಪಾಲಿಗೆ ತೊಗೊಂಡೋಗಾಯಿತು. ಅಲ್ಲಿ ಹೋಗುವಾಗ ಲಾಸ್ಟ್ ಸ್ಟೇಜು ಏನು ಕಷ್ಟ ಇದೆ ಅಂತ. ಹೀಗಾಗಿ ಆವಾಗ ನಮ್ಮ ಮನೆಯವರಿಗೆ 38ನೇ ವರ್ಷ ನಡೀತಾ ಇದ್ದದ್ದು. ಆ ನಾನು ಜಾತಕ ನೋಡಿದಾಗ ನನಗೆ ಕಂಡದ್ದು 38 ವರ್ಷ ನಮ್ಮ ಮನೆಯವರಿಗೆ ಅಂತ. ಆಯಿತಾ, ನಮ್ಮ ಗುರುಗಳು ಹೇಳಿದರು ಅದೆಲ್ಲ ಏನು ತಪ್ಪೋಗ್ಬಿಡ್ತೇ ಬಿಡು ಅಂತ ಹೇಳಿದರು. ಆದರೆ ನಾನು ಕಂಡ ರೀತಿ ಆ ರೀತಿಯಲ್ಲಿ 38 ವರ್ಷಕ್ಕೆ ಅವರಿಗೆ ಮೃತ್ಯು ಆಗ್ತದೆ ಹೇಳುವಂಥದ್ದು ಶತಸಿದ್ಧ ಹೇಳೊಂದು ನನ್ನ ತಲೆಯಲ್ಲೇ ಇದ್ದದ್ದು. ಆಯಿತಾ, ಗುರುವಾರ ದಿವಸ ನಮ್ಮ ಮನೆಯವರು 38ನೇ ವರ್ಷದಲ್ಲಿ ಹೋದರು. ಬ್ಲಡ್ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್ ಆಗಿತ್ತು. ಅದರಿಂದ ಮನೆಯವರು ಹೋಗ್ಬಿಟ್ರು. ಹೀಗಾಗಿ ಅಲ್ಲಿಗೆ ಸ್ವಲ್ಪ ಮಾನಸಿಕವಾಗಿ ಸಾಕಷ್ಟು ತುಮುಲ ಆಯಿತು. ಏನು ಮಾಡಬೇಕು ಇನ್ನು ಹೇಳಿ. ಆದರೆ ಒಂದು ನಮ್ಮ ಯಕ್ಷಿ ಅಷ್ಟರಲ್ಲಿ ಒಂದು ನಿರ್ಣಯ ಕೊಟ್ಟಿತ್ತು. ಆಯಿತಾ, ನಾನು ಸಾಧಾರಣವಾಗಿ ನಮ್ಮ ಮನೆಯವರ ಜಾತಕವನ್ನು ಕೇರಳದ ಪ್ರಸಿದ್ಧ 15 ಜನ ಜ್ಯೋತಿಷಿಗಳಿಗೆ ಕಳಿಸಿದ್ದೆ. ಆಯಿತಾ, ಅವರೆಲ್ಲರೂ 70 ವರ್ಷ ಆಯುಷ್ಯ ಇದೆ, ಏನು ಯೋಚನೆ ಮಾಡಬೇಡ ಅಂತ ನನಗೆ ಹೇಳಿದರು. ಆದರೆ ನನ್ನ ಮನಸ್ಸು ಮಾತ್ರ ಅವಧಿ ಬಂದುಬಿಟ್ಟಿದೆ ಅಂತ ಹೇಳ್ತಾ ಇತ್ತು. ಆದರೆ ಅದಕ್ಕೂ 5 ದಿವಸ ಮೊದಲು ಯಕ್ಷಿ ಬಂದ್ಕೊಂಡು ಹೇಳ್ತು, ಇನ್ನು 5ನೇ ದಿವಸ ನೋಡು, ಗುರುವಾರ ದಿವಸ ನಿನ್ನ ಹೆಂಡತಿ ಹೋಗ್ತಾಳೆ. ಅದು ಏಪ್ರಿಲ್ 17ನೇ ತಾರೀಕಿಗೆ ಹೋಗ್ತಾಳೆ. ಅದೇ 3 ತಿಂಗಳಿಗೆ ಕರೆಕ್ಟ್ 3ನೇ ತಿಂಗಳಿಗೆ ಜೂನ್ 17ನೇ ತಾರೀಕಿಗೆ ಮತ್ತೆ ನಿನಗೆ ಮದುವೆ ಆಗುತ್ತೆ. ಅವಳು ಹೇಗಿದ್ದಾಳೋ ಅದೇ ರೀತಿಯಲ್ಲಿ ಮತ್ತೊಂದು ಹೆಣ್ಣಿದೆ, ಇನ್ನೂ ಮದುವೆ ಆಗಿಲ್ಲ. ಅವಳಿಗೆ ಈಗ 43 ವರ್ಷ, ಅವಳು ಧಾರವಾಡದಲ್ಲಿದ್ದಾಳೆ ಅಂತ ಅದು ಹೇಳಿತ್ತು, ಯಾವುದು ಯಕ್ಷಿ. ಹೀಗಾಗಿ ನಮ್ಮ ಮನೆಯವ್ರು ಹೋಗಿ ಕರೆಕ್ಟ್ 3 ತಿಂಗಳಿಗೆ ಅರ್ಥಾತ್ ಜೂನ್ 17ನೇ ತಾರೀಕಿನ ದಿವಸ ನನಗೆ 2ನೇ ಮದುವೆ ಆಯಿತು. ಆಯಿತಾ, ಅವರ ಹೆಸರು ತಾರಾ ಅಂತ. ಮೊದಲನೇ ಹೆಸರು ಆಶಾ ಅಂತಿತ್ತು, 2ನೇವರ ಹೆಸರು ತಾರಾ ಅಂತ. ಹೀಗಿದ್ದವರು ತಾರಾ ಸಾಕಷ್ಟು ಜನ ನೋಡಿರ್ತಾರೆ, ಟಿ ವಿಯಲ್ಲೂ ಸಹಿತವಾಗಿ ನೋಡಿರ್ತಾರೆ ನನ್ನ ಜೊತೆಯಲ್ಲಿ. ಇದಾದ ನಂತರ ಏನು ಮಾಡಬೇಕಾಯ್ತು, ಜೀವನ ಮಾಡೋದು ಹೇಗೆ, ಜೀವನಕ್ಕೆ ಕಷ್ಟ ಇದೆಯಲ್ಲ ಹೇಳುವಂಥ ಭಾವನೆ 2005ನೇ ಇಸ್ವಿಯಲ್ಲಿ. ಆನಂತರ ಹೀಗೆ ಮದುವೆಯಾಗಿ ಒಂದು 2-3 ವರ್ಷ ಕಳೆದೋಯ್ತು. ಕಳೆದ ನಂತರದಲ್ಲಿ 2009ನೇ ಇಸ್ವಿ ಆ ಸಂದರ್ಭಕ್ಕೆ ಬೆಂಗಳೂರಿಗೆ ಬೇರೆ ಒಂದು ಪ್ರೋಗ್ರಾಮಿಗಾಗಿ ಬಂದಿದ್ದೆ. ಆಗ ರಮೇಶ್ ಶಾಸ್ತ್ರಿಗಳು ಅಂತ ಒಬ್ಬರು ಸಿಕ್ಕಿದ್ರು, ಭೇಟಿಯಾದರು ಮಲ್ಲೇಶ್ವರದಲ್ಲಿ. ಅವರು ಹೇಳಿದರು, ಒಂದು ಕೆಲಸ ಆಗಬೇಕಿತ್ತಲ್ಲ ಅಂತ, ನಿಮ್ಮಿಂದ ಒಂದು ಕೆಲಸ ಆಗಬೇಕಿತ್ತು. ಏನು ಅಂತ ಕೇಳಿದೆ. ಬ್ರಹ್ಮಾಂಡ ಗುರೂಜಿ ಅಂತ ನೀವು ಕೇಳಿರ್ಬೋದಲ್ವೇ, ಆ ಬ್ರಹ್ಮಾಂಡ ಗುರೂಜಿಗೆ ಬೆನ್ನಿನ ನೋವು ಜಾಸ್ತಿ, ಭಾಳಷ್ಟು ನೋವಿದೆ. ಈಗ ಇದು ಸುವರ್ಣದಲ್ಲಿ ಮಾಡ್ತಾಯಿದ್ದಾರೆ ಅವರು. ಆಯಿತಾ, ಅವರಿಗೆ ತೊಂದರೆ ಇದೆ, ಅದು ಏನು ಅಂತ ಪ್ರಶ್ನೆ ಕೇಳಲಿಕ್ಕೆ ಬಂದಿದ್ರು ಅವರು. ಪ್ರಶ್ನೆಯಲ್ಲೇ ನೋಡಿದಾಗ ಅವರ ಜಾತಕವನ್ನು ಡೇಟ್ ಆಫ್ ಬರ್ತು ಎಲ್ಲ ತೊಗೊಂಡು ಜಾತಕವನ್ನು ನೋಡಿದರೆ ಅವರಿಗೆ ಒಂದು ಬ್ರಹ್ಮ ರಾಕ್ಷಸ ಹಿಡ್ಕೊಂಡು ಬಿಟ್ಟಿದೆ. ಆ ಬ್ರಹ್ಮ ರಾಕ್ಷಸವನ್ನು ಉಚ್ಚಾಟನೆ ಮಾಡಿದರೆ ಸರಿ ಹೋಗ್ತಾರೆ ಅಂತ ಬಂತು. ಹಾಗಿದ್ರೆ ಉಚ್ಚಾಟನೆ ಮಾಡೋರು ಯಾರೂ ಇಲ್ಲ, ಅದರ ಬಗ್ಗೆ ಗೊತ್ತಿದ್ದವರೇ ಯಾರೂ ಇಲ್ಲ. ಕೇರಳಕ್ಕೆ ಹೋಗಬೇಕು. ಆಗ ನೀವೇನಾದ್ರು ಮಾಡೋದ್ರು ಮಾಡಿ ಅಂದರು ರಮೇಶ್ ಶಾಸ್ತ್ರಿಗಳು. ಹಾಗಿದ್ರೆ ಏನು ಮಾಡಬೇಕು, ಅವರು ಬ್ರಹ್ಮಾಂಡ ಗುರೂಜಿ ಪರಿಚಯವೇ ಇಲ್ಲ ನನಗೆ ಅಂತ. ಇಲ್ಲ, ನಾನು ಕರ್ಕೊಂಡು ಹೋಗ್ತೇನೆ.
ಆಯಿತು ಕರ್ಕೊಂಡೋಗಿ. ಹಾಗೆ ಕರ್ಕೊಂಡು ಹೋದರು. ಕರ್ಕೊಂಡೋಗಿ ಅಲ್ಲಿ ಏನಾಗಿದೆ ಅಂದರೆ ಅಲ್ಲಿ ಒಬ್ಬರು ಪ್ರಕಾಶ್ ಭಟ್ರು, ರಮೇಶ್ ಶಾಸ್ತ್ರಿಗಳು ಮತ್ತು ನಾನು 3 ಜನ ಹೋಗಿದ್ದೇವೆ ಅವತ್ತು. 3 ಜನ ಹೋಗಬಾರ್ದು, ಆದರೆ ಅನಿವಾರ್ಯ 3 ಜನ. ಕಾರಿನ ಡ್ರೈವರ್ ಒಬ್ಬ ಇದಾನೆ ಹೇಳುವಂಥ ಒಂದು ಇದು 4 ಜನ ಹೋಗಿದ್ವಿ. ಅಲ್ಲಿ ನಾವು ಮೇಲೆ ಹೋಗಿದ್ದು 3 ಜನ. ಹೋಗುವ ಸಂದರ್ಭಕ್ಕೆ ನಾನೇನು ಮಾಡಿದೆ ಅಂದರೆ, ನೀವು ಇಬ್ಬರು ಒಳಗೆ ಹೋಗಿ, ನಾನು ಆಮೇಲೆ ಬರ್ತೇನೆ ಅಂತಂದೆ. ಹಾಗೆ ಅವ್ರನ್ನ 2 ಜನರ ಮುಂದೆ ಕಳಿಸಿ ನಾನು 3ನೇವನಾಗಿ ಹೋದೆ. ಒಳಗೆ ಹೋಗುವ ಅಲ್ಲಿ ಕುರ್ಚಿ ಹಾಕ್ಕೊಂಡಿತ್ತು, 3 ಕುರ್ಚಿ ಇತ್ತು ಅಲ್ಲಿ. ಅದರಲ್ಲಿ ಏನು ಮಾಡಿದ್ದಾರೆ ಅಂದರೆ, ಮೊದಲನೇ ಕುರ್ಚಿಯಲ್ಲಿ ರಮೇಶ್ ಶಾಸ್ತ್ರಿಗಳು ಕೂತ್ಕೊಂಡಿದ್ದಾರೆ, 3ನೇ ಕುರ್ಚಿಯಲ್ಲಿ ಪ್ರಕಾಶ್ ಭಟ್ರು ಕೂತ್ಕೊಂಡಿದ್ದಾರೆ, ಆ ಮಧ್ಯದ ಕುರ್ಚಿಯನ್ನು ಖಾಲಿ ಇಟ್ಟಿದ್ರು. ಆಯ್ತಾ, ಇಲ್ಲಿ ಬನ್ನಿ ಅಂತಂದರು. ಅಲ್ಲಿ ಹೋಗಿ ಕೂತ್ಕೊಂಡೆ ನಾನು. ಎದುರ ಭಾಗದಲ್ಲಿ ಬ್ರಹ್ಮಾಂಡ ಗುರೂಜಿ ಎತ್ತರ ಕುರ್ಚಿಯಲ್ಲಿ ಕೂತ್ಕೊಂಡು ಬಿಟ್ಟಿದ್ದಾನೆ. ಅವನ ದೇಹ ಆಕೃತಿ ನೋಡಿದರೆ ಒಂದು ರೀತಿ ಭಯ ಹುಟ್ಟಿಸ್ತದೆ. ಆ ರೀತಿಯಲ್ಲಿ ಎದುರು ಭಾಗದಲ್ಲಿ ಕೂತ್ಕೊಂಡಿದ್ದ. ಮೇಲ್ಭಾಗದಲ್ಲಿ ಸ್ವಲ್ಪ ಮೆಟ್ಟಲು ಮೇಲ್ಭಾಗದಲ್ಲಿ ಅವ್ರ ತಂದೆಯವರು ಕೂತ್ಕೊಂಡಿದ್ರು, ಸ್ವಲ್ಪ ದೂರದಲ್ಲಿ ತಾಯಿಯವರು ಕೂತ್ಕೊಂಡಿದ್ರು. ಹಾಗೆ ಕೂತ್ಕೊಂಡೆ. ಅವ್ರು ಕೂತ್ಕೊಂಡ ನಂತರ ನಾನು ನೋಡಲೇ ಇಲ್ಲ ಬ್ರಹ್ಮಾಂಡ ಗುರೂಜಿ. ರಮೇಶ್ ಶಾಸ್ತ್ರಿಗಳನ್ನು ನೋಡ್ತಾನೆ, ಈಚೆ ಇವ್ರನ್ನ ನೋಡ್ತಾನೆ, ಅವ್ರ ಹತ್ರ ಮಾತಾಡ್ತಾನೆ ಬಿಟ್ಟರೆ ನನ್ನ ಹತ್ರ ಮಾತಾಡೋದಿಲ್ಲ. ಯಾಕೆ ಹೇಳಿ, ನನ್ನ ತಲೆ ಕೆಲಸ ಮಾಡಲಿಕ್ಕೆ ಸ್ಟಾರ್ಟ್ ಆಯಿತು. ಆಯಿತಾ, ಗಣಿತ ಲೆಕ್ಕಾಚಾರ ಆಗ್ತಾಯಿದೆ ಅಂತ. ಆವಾಗ ಕಡೆಗೆ ಸ್ವಲ್ಪ ಹೊತ್ತಾಯಿತು, ತಂದೆ ಎಲ್ಲ ಹೊಗಳಿಕೆ ಹೇಳ್ಕೊಂಡ್ರು. ಹಾಗೆ ಹೀಗೆ ಟಿ ವಿಯಲ್ಲಿ ಹಾಗೆ ಮಾಡ್ತೇನೆ ಹೀಗೆ ಮಾಡ್ತೇನೆ ಒಂದಿಷ್ಟು ಹೊಗಳ್ಕೊಂಡ್ರು. ಆಯಿತಾ, ಒಂದಿಷ್ಟು ಯಾರ್ಯಾರಿಗೂ ಬೈದರು. ಅದೆಲ್ಲ ಕೇಳಿಕೊಂಡು ನನಗೆ ಕೇಳಬಾರ್ದು ಕಿವಿ ಆದರೂ ಮುಚ್ಕೊಂಡೆ. ಆನಂತರದಲ್ಲಿ ಏನು ಹೇಳ್ತೀರಿ ಗೋಪಾಲಕೃಷ್ಣರವರೇ ಅಂತಂದರು. ಎಷ್ಟು ಅರ್ಧ ಗಂಟೆಯ ನಂತರದಲ್ಲಿ. ಅಲ್ಲ, ಏನು ಹೇಳೋದೇನು, ನಮ್ಮ ಪರೀಕ್ಷೆ ಮಾಡಲಿಕ್ಕೆ ನೀವು ಕರೆಸಿದಿರಲ್ಲ, ಆಯಿತಾ, ಏನು ಹೇಳೋದು ನಾನು ಹೇಳಿ, ಏನು ಪರೀಕ್ಷೆ ಮಾಡಲಿಕ್ಕೆ ಅಂತ ಕೇಳಿದ್ರು. ಏನು ಪರೀಕ್ಷೆ ಮಾಡಲಿಕ್ಕಲ್ವೇ, ಅಲ್ಲೊಂದು ಅಮ್ಮನವ್ರ ವಿಗ್ರಹ ಇಟ್ಟಿದ್ದೀರಿ, ಆ ಅಮ್ಮನವ್ರು ಕದ್ಕೊಂಡು ಬಂದು ಅಮ್ಮನವರು, ಆ ಅಮ್ಮನವ್ರ ವಿಗ್ರಹಕ್ಕೆ ಒಂದು ಬಟ್ಟೆ ಸುತ್ತ ಹಾಕಿದ್ದೀರಿ. ಆಯಿತಾ, ಅದರಲ್ಲಿ ಕೈಯಲ್ಲಿದ್ದ ಖಡ್ಗವನ್ನು ತೆಗೆದು ನಿಮ್ಮ ಹತ್ರ ಇಟ್ಕೊಂಡಿದ್ದೀರಿ. ನಿಮ್ಮ ಪಕ್ಕದಲ್ಲಿದ್ದ ಖಡ್ಗ ಅಲ್ಲೊಂದು ಕತ್ತಿ ಇಟ್ಕೊಂಡಿದ್ರು. ಆಯಿತಾ, ಆ ಖಡ್ಗ ಅಮ್ಮನವ್ರ ಕೈಯಲ್ಲಿದ್ದಿದ್ದು ಇಲ್ಲೇ ಯಾಕೆ ತಂದು ಇಟ್ಕೊಂಡ್ರಿ ನೀವು? ಆಯಿತಾ, ಆ ಬಟ್ಟೆ ಯಾಕೆ ಮುಚ್ಚಾಕಿದ್ರಿ, ನನ್ನ ಪರೀಕ್ಷೆ ಮಾಡಲಿಕ್ಕಲ್ವ ನೀವು ಹೇಳಿ. ಆಗ ಅವ್ರಿಗೆ ಶಾಕ್ ಆಗೋಯ್ತು. ತಕ್ಷಣದಲ್ಲೇ ಇಳಿದುಬಿಟ್ಟು ಹೋಗಿ ನಮ್ಮನ್ನು ಎಲ್ಲ ಕರ್ಕೊಂಡು ಹೋಗಿ ಅಮ್ಮನವ್ರ ವಿಗ್ರಹ ತೋರಿಸಿದ್ರು. ಆ ಕತ್ತಿನ ತೊಗೊಂಡೋಗಿ ಅಲ್ಲೇ ಇಟ್ಟರು. ಇದು ಮೊದಲಾಗಿರ್ತಕ್ಕಂಥದ್ದು ಬ್ರಹ್ಮಾಂಡ ಗುರೂಜಿದು. ಆನಂದರದಲ್ಲಿ ಅವರು ಕಂಡ ವಿಸ್ಮಯ ಬಹಳಷ್ಟು ನೋಡಿದ್ದಾರೆ. ಸಾಕಷ್ಟು ವಿಸ್ಮಯವನ್ನು ಅವರಿಗೆ ತೋರಿಸಿದ್ದೇನೆ. ತದನಂತರ ಒಂದು ದೊಡ್ಡ ಮಂಡಲವನ್ನು ಹಾಕಿ, ಮಂಡಲದ ಒಳಭಾಗದಲ್ಲಿ ಅವ್ರನ್ನ ಕೂಡಿಸಿ 6 ತಾಸು ಬ್ರಹ್ಮರಾಕ್ಷಸನ ಅದನ್ನು ಆಕರ್ಷಣೆ ಮಾಡಿ ತೆಗೆಯುವಾಗ 6 ತಾಸಾಗಿದೆ. ಆಯಿತಾ, 6 ತಾಸಿನಲ್ಲಿ ಆ ಬ್ರಹ್ಮಾಂಡ ಗುರೂಜಿಯ ಶರೀರಕ್ಕಿದ್ದಂತಹ ಬ್ರಹ್ಮರಾಕ್ಷಸವನ್ನು ಉಚ್ಚಾಟನೆ ಮಾಡಿ ಅದನ್ನು ಈಚೆ ತೆಗೆದು ತೊಗೊಂಡೋಗಿ ಶ್ರೀರಂಗಪಟ್ಟಣದಲ್ಲಿ ಬಿಟ್ಟಾಯಿತು. ಅದಕ್ಕೂ ನಂತರದಲ್ಲಿ ಬ್ರಹ್ಮಾಂಡ ಗುರೂಜಿ ಅವರು ಮಾಮೂಲಿ ಆದರು, ಬೆನ್ನು ನೋವೆಲ್ಲ ಕಡಿಮೆ ಆಯಿತು. ಅದಕ್ಕೆ ಕಾರಣ ಏನು ಅಂದರೆ, ಅದಕ್ಕೂ ಹಿಂದೆ ಅವರೊಂದು ಕಾಳಸರ್ಪ ಯಾಗ ಮಾಡಿದರು ಆ ಪ್ಯಾಲೇಸ್ ಗ್ರೌಂಡಲ್ಲಿ. ಆ ಸರ್ಪ ಯಾಗ ಅದು ಫೇಲ್ ಆಗಿತ್ತು. ಅಂದರೆ ಏನು ಮಾಡಿದ್ದು ಸರಿ ಆಗಲಿಲ್ಲ, ಅದು ಅವ್ರನ್ನ ಹಿಡ್ಕೊಂಡಿತ್ತು. ಅದು ಯಾರ ಹತ್ರ ಹೇಳೋದು ಹೇಳಿ? ಆಯಿತಾ, ಅವ್ರ ಹತ್ರ ಹೇಳಿದರೆ ನಂಬಲ್ಲ. ಹಾಗಂತ ಅದನ್ನು ತೆಗೆದ ಮೇಲೆ ಅವ್ರಿಗೇನೋ ನಂಬಿಕೆ ಬಂತು, ಹೌದೇನೋ ಕತೆ ಹೇಳಿ, ಈ ರೀತಿ ಆಗಿರ್ಬೋದೇನೋ ಕತೆ ಹೇಳಿ ನಂಬಿಕೆ ಬಂತು. ಆದರೆ ಆ ಬ್ರಹ್ಮಾಂಡ ಗುರೂಜಿ ಹತ್ರ ಒಂದು ಸಾರಿ ಹೇಳಿದೆ ನಾನು. ಆಯಿತು, ಅಷ್ಟರ ಮೇಲೆ ಸ್ವಲ್ಪ ಪರಿಚಯ ಆಯಿತು. ಅವ್ರು ಏನು ಹೇಳಿದ್ರು, ನೀವು ಅಲ್ಲಿ ಇದರಲ್ಲಿ ಇರೋದು ಯಾಕೆ ಸುಮ್ಮನೆ ಸಿದ್ದಾಪುರ ತಾಲೂಕು ತುದಿಯಲ್ಲಿ ಇಲ್ಲಿ ಬಂದುಬಿಡಿ, ನಮಗೆ ಸಾಕಷ್ಟು ಕಾರ್ಯಕ್ರಮ ಬರ್ತದೆ, ಮಾಡೋರಿಲ್ಲ, ನೀವು ಮಾಡ್ಕೊಂಡ್ಬಿಡಿ ಅಂತಂದರು. ಆಯಿತು, ಅದಾರು ನೋಡ್ಬಿಡೋಣ ಅಂತ ಹೇಳ್ಕೊಂಡಿತ್ತು. ಹಾಗೆ ಒಂದು ದಿವಸ ಬೆಂಗಳೂರಿಗೆ ಹೋಗೋಣ ಒಂದು ತೀರ್ಮಾನ ಮಾಡಿ ಬಂದಾಯಿತು. ಬಂದು ಇವ್ರಿಗೆ ಫೋನ್ ಹೊಡೆದ್ರೆ ಫೋನೇ ಎತ್ತಲ್ಲ. ಮೊಬೈಲ್ ಮಾಡಿದರೆ ಎಷ್ಟೋ ಸರಿ ಮಾಡಿದ್ರು ಫೋನೇ ಎತ್ತಲ್ಲ ಯಾರೋ ಬ್ರಹ್ಮಾಂಡ ಗುರೂಜಿ. ಆಗ ಒಂದು ಸರಿ ಇದು ಮಾಡಿದ್ರು, ಬನ್ನಿ ನಮ್ಮ ಮನೆಗೆ ಒಂದು ಸರಿ ಹೇಳ್ಕತ್ತ ಹೇಳಿದ್ರು. ಹಾಗೆ ಅವ್ರ ಮನೆಗೆ ಹೋದರೆ ಅವ್ರು ಇಲ್ಲ ಹೇಳಿದ್ರು, ಒಳಗಡೆನೇ ಇದ್ದಾರೆ ನನಗೆ ಗೊತ್ತು, ಆದರೂ ಇಲ್ಲ ಹೇಳ್ಕತ್ತೇಳಿ ಹೇಳಿಸ್ಕೊಂಡ್ರು ಬಿಟ್ಟರೆ ಮತ್ತೆ ಭೇಟಿ ಆಗಲಿಕ್ಕೆ ಆಗಲಿಲ್ಲ ಅವರನ್ನು. ಹೀಗಾಗಿ ನನಗೆ ಅವರಿಗೆ ಸ್ವಲ್ಪ ಅಲ್ಲಿಂದಲೇ ದೂರ ಆಗಲಿಕ್ಕೆ ಶುರುವಾಯಿತು. ಆ ನಂತರದಲ್ಲಿ ಇದಾದ ನಂತರದಲ್ಲಿ ನನಗೆ ಭಾಳ ಬೇಸರ ಆಗೋಯ್ತು. ಒಟ್ಟು ಅಲ್ಲಿಂದ ಊರನ್ನು ಬಿಟ್ಟು ಬಂದುಬಿಟ್ವಿ, ಏನು ಮಾಡೋದು ಹೇಳಿ. ನನ್ನ ಹೆಂಡತಿ ಹತ್ರ ಹೇಳ್ತಾ ಇದ್ದೆ, ಆಯಿತಾ, ಮತ್ತೆ ಊರಿಗೆ ಹೋಗ್ಬಿಡೋಣ ಹೇಳಿ. ನನ್ನ ಹೆಂಡತಿ, ಅಯ್ಯೋ ಮರ್ಯಾದೆ ಹೋಗ್ತದೆ, ಮತ್ತೆ ಹೋಗೋದು ಊರಿಗೆ ಹೋದರೆ ಏನು ಮಾಡೋದು, ಆಯಿತಾ, ಏನಾದ್ರು ಇದು ಮಾಡಬೇಕಲ್ಲ, ಏನು ಮಾಡೋದು ಹೇಳಿ. ಆಗ ನನಗೆ ನೆನಪಾದವಳು ತಾಯಿ ಯಕ್ಷಿನೇ. ಅವಳನ್ನು ಪ್ರಾರ್ಥನೆ ಮಾಡಿದೆ, ನಾಗಯಕ್ಷಿ. ರಾತ್ರಿ ಊಟ ಮಾಡಿ ಮಲಗುವ ಸಂದರ್ಭಕ್ಕೆ ಅವಳನ್ನು ಪ್ರಾರ್ಥನೆ ಮಾಡಿಕೊಂಡು ಮಲಗಿ ಒಂದು ಅರ್ಧ ಗಂಟೆ ಆಯಿತಾ ಏನೋ ಬಂದಳು ರಾತ್ರಿ ನಾಗಯಕ್ಷಿ. ಆಯಿತಾ, ಬೆಳಗಿನ ಜಾವ ಆಗುವಲ್ಲಿವರೆಗೂ ಏನೆಲ್ಲೋ ಹೇಳಿದ್ದಾರೆ, ಏನು ಹೇಳಿದಾಳೆ ನನಗೆ ಗೊತ್ತಿಲ್ಲ, ಜ್ಞಾಪಕವೇ ಇಲ್ಲ. ಬೆಳಗಿನ ಜಾವದಲ್ಲಿ ಹೇಳಿದ್ದೇನು ಅಂದರೆ, ನಾಳೆ ಬೆಳಗ್ಗೆ ನೋಡು ಈ ಅಮ್ಮನ ಮಾಯಿಯನ್ನು ಅಂತ ಹೇಳಿದ್ಲು. ಅಷ್ಟೇ ನನಗೆ ಜ್ಞಾಪಕ ಇದ್ದದ್ದು. ನಾಳೆ ಬೆಳಗಾದ ತಕ್ಷಣದಲ್ಲಿ ನೋಡು ಅಮ್ಮನ ಮಾಯಿ ಅಂತ.
ನನಗೆ ಇದೇನು ಅಮ್ಮನ ಮಾಯೆ. 5 ಗಂಟೆಗೆ ಎಚ್ಚರ ಆಯ್ತು ನನಗೆ. ಎದ್ದು ಸ್ನಾನ ಮಾಡಿ ದೇವ್ರ ಪೂಜೆ ಎಲ್ಲ ಮುಗಿಸ್ಕೊಂಡೆ 6-6:30 ಒಳಗೆ. ಏನು ಅದೇ ತಲೆಯಲ್ಲಿ ಕೊರಿತಾ ಇದ್ದೆ. ನನ್ನ ಹೆಂಡತಿ ಹತ್ರ ಹೇಳಿದೆ, ಅಮ್ಮನ ಮಾಯೆ ಏನೋ ಹೇಳ್ತಾ ಇದ್ದೆ ಹೇಳಿ. ಹಾಗೆ ಬೆಳಗ್ಗೆ TV 9 ಫೋನ್ ಬಂತು. ಯಾರು ರಂಗನಾಥ್ ಭಾರದ್ವಾಜ್ ಅವರ ಹೆಂಡತಿ ರಾಧಿಕಾ ಫೋನ್ ಮಾಡಿದರು. ಫೋನ್ ಮಾಡಿಕೊಂಡು, ಇವತ್ತೊಂದು ಪ್ರೋಗ್ರಾಮ್ ಇದೆ, ಅಮ್ಮನ ಮಾಯೆ ಅಂತ ಒಂದು ಪ್ರೋಗ್ರಾಮ್ ಇದೆ, ನೀವು ಅದ್ರ ಬಗ್ಗೆ ಏನಾದ್ರು ಹೇಳ್ತೀರಿ ಹೇಳಿ ಯಾರೋ ಹೇಳಿದರು, ಬರ್ತೀರಾ ಅಂತ ಕೇಳಿದ್ರು. ಅಮ್ಮನ ಮಾಯೇನಾ? ಆಗ ನನಗೆ ರಾತ್ರಿ ಯಕ್ಷಿ ಹೇಳೋದು ಜ್ಞಾಪಕ ಬಂತು. ಹಾಂ ಬರ್ತೇನೆ, ಆಯಿತು ಅಂತೇಳಿ ಅಲ್ಲಿಂದ ನನ್ನ ಮಾಧ್ಯಮದ ಜೀವನ ಆರಂಭವಾಗಿದ್ದೆ ಅಲ್ಲಿಂದ. ಆನಂದದಲ್ಲಿ ಅವತ್ತಿನ ದಿವಸ ಹಾಗೆ ವಾಹನವನ್ನು ಕಳಿಸ್ಕೊಡ್ತೇನೆ ಅಂದರು. TV 9 ಗಾಡಿ ಬಂತು. ಏನೋ ಭಯ ಒಂದು ರೀತಿಯಲ್ಲಿ. ಇದನ್ನು ಒಳಗೆ ಹೊಕ್ಕುವಾಗಲೇ ಒಂದು ರೀತಿ ಭಯದಿಂದಲೇ ಹೋಗಿದ್ದೆ. ಕಾರ್ಯಕ್ರಮ ಆರಂಭ ಆಯಿತು. ಕಾರ್ಯಕ್ರಮ ಮುಕ್ತಾಯ ಆಗಿದ್ದು ಅರ್ಧ ಗಂಟೆ ಕೊಟ್ಟಿದ್ರು. ಮೊದಲು 3:15 ಆಯಿತು, 1 ಗಂಟೆ ಆಯಿತು, 1:15 ಆಯಿತು, 1.5 ತಾಸು ಪ್ರೋಗ್ರಾಮ್ ಆಯಿತಾ. ಅಮ್ಮನ ಮಾಯೆ ಎಷ್ಟು ಇದಾಗಿ ಬಂತು ಅಂದರೆ, ನನಗೆ ಗೊತ್ತಿಲ್ಲದೆ ನನ್ನ ಯಕ್ಷಿನೇ ನನ್ನ ಶರೀರದಲ್ಲೇ ಇತ್ತೋ ಏನೋ, ಅಷ್ಟು ಒಳ್ಳೆಯ ರೀತಿಯಲ್ಲಿ ಮಾತಾಡಿಸ್ಬಿಟ್ಟಿದೆ ಆಯಿತಾ. TRP ಹೈಯೆಸ್ಟ್ TRP ಅಂತೆ ಅವತ್ತು. ಹೀಗಾಗಿ ಅಲ್ಲಿಂದ TV 9 ಪ್ರೋಗ್ರಾಮ್ಗಳು ಒಂದರಿಂದ ಆರಂಭ ಆಯಿತು. ಹಾಗೆ ಬೆಳ್ಕೊಂಡು ಹೋಗಿ ಜನರಿಗೂ ಸ್ವಲ್ಪ ಪ್ರಚಾರವೂ ಸಿಕ್ತು. ಹೀಗಾಗಿ ನನ್ನ ಜೀವನ ಅಲ್ಲಿಂದ ಮತ್ತೆ ಅಂದರೆ ಒಳ್ಳೆಯ ರೀತಿಯಲ್ಲಿ ನಡೀಲಿಕ್ಕೆ ಶುರು ಆಯಿತು. ಜೀರ್ಣೋದ್ಧಾರ ಮಾಡಿದಾಗಾಯಿತು. ಹೀಗೆ ಪ್ರತಿ ದಿವಸವೂ ಬೆಳೀತಾ ಒಂದರ ಕಡೆಗೆ ಪಬ್ಲಿಕ್ TVಗೆ ಸೇರಿಕೊಂಡೆ. ಪಬ್ಲಿಕ್ TVಯಲ್ಲಿ 9 ತಿಂಗಳ ಕೆಲಸ ಮಾಡಿದೆ. ಆನಂದದಲ್ಲಿ ಆವಾಗಲೇ ನಾನು ಊರಿನಲ್ಲಿ ಒಂದು ಮನೆ, ಇದು ಶಿರ್ಸಿಯಲ್ಲಿ ಒಂದು ಮನೆ ಮಾಡಿಕೊಂಡೆ. ಮುಂದಿನ ಜೀವನಕ್ಕೊಂದು ಇರಲಿ ಹೇಳುವಂತಹ ದೃಷ್ಟಿಯಿಂದ ತುಂಬ ಚೆನ್ನಾಗಿ ಒಂದು ಮನೆ ಮಾಡಿಕೊಂಡೆ ಸ್ವಂತಕ್ಕಾಗಿ. ಇದಾದ ನಂತರದಲ್ಲಿ ಪಬ್ಲಿಕ್ TV ಮುಗಿದು ಬಿಟ್ಟು ಹೋಯಿತು. ಇನ್ನೇನು ಮಾಡೋದು? ಆವಾಗ ಸುವರ್ಣದವ್ರ ಕೈ ಹಿಡಿದ್ರು. ಸುವರ್ಣ ನ್ಯೂಸಿಗೆ ಹೋದೆ. ಅಲ್ಲಿಂದ ಮತ್ತೆ ಬೇರೆ TVಗೆಲ್ಲ ಹೋಗಿದ್ದೀನಿ. ಎಲ್ಲ TVಗಳಲ್ಲೂ ಡಿಸ್ಕಷನಿಗೆ ಹೋಗ್ತಾ ಇದ್ದೆ. ಒಂದು ದಿವಸ ಮತ್ತು TV 9ಗೆ ಕರೆದರು. ಆ ಸಂದರ್ಭದಲ್ಲಿ ಯಡಿಯೂರಪ್ಪನವರ ಭವಿಷ್ಯದ ಬಗ್ಗೆ ಇತ್ತು. ಆಗ ತುಂಬ ಇದು ಗೊಂದಲ ಇತ್ತು ಅಂಥ ಸಂದರ್ಭ ಯಡಿಯೂರಪ್ಪನವರಿಗೆ ಇದರಲ್ಲಿ. ಆಗ ನಾರಾಯಣ ಸ್ವಾಮಿಯವರು ಫೋನ್ ಮಾಡಿಬಿಟ್ಟು, ಬನ್ನಿ ಗುರುಗಳೇ ನೀವೇ ಬೇಕು ಅಂತೇಳಿ ಕರೆದ್ರು. TV 9 ಹೋದಾಗ ಅಲ್ಲಿ ಡಿಸ್ಕಷನ್ ಎಲ್ಲ ನಡೀತು. ನಡೆದಾಗ ನನ್ನ ಒಂದು ಸಮರ್ಥನೆ, ಆ ಗ್ರಹಗಳ ಸ್ಥಿತಿಗಳ ಮೇಲಿಂದ ಸಮರ್ಥನೆ ಮಾಡುವಾಗ ನಾನು ಹೇಳಿದೆ, ಫೆಬ್ರವರಿಯಲ್ಲಿ ಇದು ನಡೆದದ್ದು, ಜುಲೈ 31ನೇ ತಾರೀಕಿಗೆ ಯಡಿಯೂರಪ್ಪನವರು ಜೈಲಿಗೆ ಸೇರ್ತಾರೆ ಆಯಿತಾ. ಬಂಧನ ಯೋಗ ಬಂದುಬಿಟ್ಟಿದೆ ಅವರಿಗೆ ಕಥೆಗಳೆಲ್ಲ ಹೇಳಿದೆ. ಅದು ಹೇಗೆ ಅಲ್ಲಿ 2 ತಿಂಗಳು ಮುಂಚೆನೇ ಅಷ್ಟು ಹೇಳಿದರೆ ಅಲ್ಲಿ ನಂಬಲಿಕ್ಕೆ ಸಾಧ್ಯವೇ ಇಲ್ಲ. ಹೀಗಿರುವಂತಹ ಸಂದರ್ಭದಲ್ಲಿ 31ನೇ ತಾರೀಕಿನ ದಿವಸ ನನ್ನದೇ ಪ್ರೋಗ್ರಾಮು. ನಾನು TV 9ಗೆ ಇದ್ದೆ ಆಯಿತಾ. ಇವತ್ತು ಸಾಯಂಕಾಲ 5 ಗಂಟೆಗೆ ಜೈಲಿಗೆ ಹೋಗ್ತಾರೆ ಅವರು. ಬಂಧನ ಯೋಗ 5 ಗಂಟೆಯಿಂದ ಆರಂಭ ಆಗುತ್ತೆ ಅಂತ. ಕರೆಕ್ಟ್ 5 ಗಂಟೆಗೆ ಅವರು ರಿಸೈನ್ ಮಾಡಿಬಿಟ್ಟು ಅಲ್ಲೇ ಇದಕ್ಕೆ ಹೋದು. ಇದು 1-2 ಜನ ಅಲ್ಲ, ಸಾವಿರಾರು ಜನ ಅಲ್ಲ, 18,000 ಜನ ನೋಡಿರ್ಬೋದು ಹೆಚ್ಚಿನ ಪಕ್ಷ ಈ ಪ್ರೋಗ್ರಾಮನ್ನು. ಎಲ್ಲರೂ ಈಗ ಹೇಳ್ತಾರೆ, ನಾವು ಅಲ್ಲಿಂದ ನಿಮ್ಮನ್ನು ಗಮನಿಸ್ತಾ ಇದ್ದೇವೆ ಅಂತ. ಹೀಗಾಗಿ ಅಲ್ಲಿಯ ಇದು ಒಂದು ರೀತಿಯಲ್ಲಿ ಅಂದರೆ ಮಾರ್ಪಾಟಾಯಿತು. ಇದಾದ ನಂತರದಲ್ಲಿ ಸದಾನಂದ ಗೌಡರು ಒಂದು ಭವಿಷ್ಯದ ಪ್ರಕರಣ. ಸದಾನಂದ ಗೌಡರು ಮತ್ತು ಜಗದೀಶ್ ಶೆಟ್ಟರಲ್ಲಿ ಯಾರಾಗ್ತಾರೆ, ಮುಖ್ಯಮಂತ್ರಿಗಳು ಯಾರಾಗ್ತಾರೆ ಹೇಳುವಂಥದ್ದು TV 9 ಪ್ರೋಗ್ರಾಮು. ಹಾಗೆ ಅದರಲ್ಲಿ ಈ ದೈವಜ್ಞ ಸೋಮಯಾಜಿಗಳಿದ್ದರು, ಕಡೆಗೆ ಇವರು ಸಚ್ಚಿದಾನಂದ ಬಾಬು ಇದ್ದರು, ಎಲ್ಲರೂ ಇದ್ದಾರೆ. ಒಂದು 4-5-6 ಜನ ಜ್ಯೋತಿಷಿಗಳಿದ್ದರು. ನಾನು ಇದ್ದೆ ಅದರೊಳಗೆ. ಆ ಸಂದರ್ಭದಲ್ಲಿ ಈ ಪ್ರಶ್ನೆಯನ್ನು ಒಬ್ಬರಿಂದ ಕೇಳ್ತಾ ಇದ್ದಾಗ ನಾನು ಹೇಳಿದೆ, ಇದರಲ್ಲಿ ಸದಾನಂದ ಗೌಡರೇ ಆಗ್ತಾರೆ. ಅದಕ್ಕೆ ಇಂತಹ ಆಧಾರವನ್ನು ಕೊಟ್ಟೆ. ಹೀಗೆ ಅವ್ರದ್ದು ಅಶ್ವಿನಿ ನಕ್ಷತ್ರ, ಮೇಷರಾಶಿ, ಇಂತಹ ಇದ್ದರಿಂದ ಅವರಿಗೆ ರಾಜಯೋಗ ಬಂದಿದೆ. ಆದರೆ 1 ವರ್ಷದ ಮಟ್ಟಿಗೆ ಮಾತ್ರ ಮಂತ್ರಿ ಯೋಗ ಇರತಕ್ಕಂಥದ್ದು ಹೇಳಿ. ಆಗ ಇವರು ಹೇಳಿದರು, ಯಾರು ನಮ್ಮ ದೈವಜ್ಞ ಸ್ವಾಮಿಯಾಜಿಗಳು, ಇಲ್ಲ ಶರ್ಮರೇ, ನೀವು ಜಗದೀಶ್ ಶೆಟ್ಟರಿಗೆ ಅಂತ ಹೇಳಿ ಇಲ್ಲ, ಜಗದೀಶ್ ಶೆಟ್ಟರು ಖಂಡಿತ ಈಗ ಆಗಲ್ಲ, ಇವರ ನಂತರ ಜಗದೀಶ್ ಶೆಟ್ಟರು ಆಗ್ತಾರೆ. ಅದರ ಮೊದಲಿದ್ದು ಸದಾನಂದ ಗೌಡರಿಗೆ ಹೇಳಿ. ಅದಕ್ಕಾಗಿ ಅವರಲ್ಲಿ ಆಯ್ಕೆ ಆಯಿತು. ಅಲ್ಲಿ ಚೀಟಿ ಆಯ್ಕೆ ಆಯಿತು. ಅದರಲ್ಲಿ ಆರಿಸಿ ಬಂದವರು ಸದಾನಂದ ಗೌಡ್ರೆ ಅವರೇ. ಒಂದು 2 ನಂಬರಿಂದ ಆರಿಸಿ ಬಂದರು. ಹೀಗಾಗಿ ಮರುದಿವಸ ಸದಾನಂದ ಗೌಡರು ಮುಖ್ಯಮಂತ್ರಿಗಳು. ಈ ರೀತಿಯಲ್ಲಿ ಜರ್ನಿ ಮುಂದುವರಿಯುತ್ತಾ ಹಲವು ಇದೆಲ್ಲ ಅದಾನದಲ್ಲಿ ದರ್ಶನ್ ಜೈಲಿಗೆ ಹೋಗಿದ್ದು ಪ್ರತಿಯೊಂದನ್ನು ಸಾಕಷ್ಟು ವಿಚಾರಗಳನ್ನೆಲ್ಲ ಹೇಳ್ತಾ ಬರ್ತಾ ಇದ್ದೆ. ಆ ನಂತರದಲ್ಲಿ ನಂದು ಸ್ವಲ್ಪ ಬದಲಾವಣೆ ಮಾಡಿಕೊಂಡೆ. ಯಾಕೆಂದರೆ ಅದರಿಂದ ವಿರೋಧನೂ ಕಟ್ಕೊಳ್ಳುವಂಥ ಸಂದರ್ಭ ಬರ್ತಿದ್ದೀನೋ ತಿಳ್ಕೊಂಡಿತ್ತು. ಆದ್ದರಿಂದ ಕೆಲವು ಕರೆದರೂ ನಾನು ಇಲ್ಲ, ಊರಲ್ಲಿಲ್ಲ, ಬೇರೆ ಕಡೆಗಿದ್ದೇನೆ ಅಂತ ತಪ್ಪಿಸ್ಕೊಳ್ಳುವಂತಹ ಸಂದರ್ಭವೂ ಬಂತು ಕೆಲವೆಲ್ಲ. ಯಾಕೆಂದರೆ ಈ ರಾಜಕಾರಣಿಗಳನ್ನು ಎದುರು ಹಾಕ್ಕೊಳ್ಳೋದು ತುಂಬ ಕಷ್ಟ.
ಅದರಿಂದಲೇ ಬೇಡ ಹೇಳುವಂಥ ಒಂದು ದೃಷ್ಟಿಯಿಂದ ಒಂದು ನಮಗೆ ಈಗ ಗೊತ್ತಿದ್ದದ್ದನ್ನು ಹೇಳಬೇಕಾಯ್ತು. ಆಯಿತಾ, ಹೇಳಿದರೆ ನಿಷ್ಠೂರ ಆಗುವಂತಹ ಸನ್ನಿವೇಶ ಇರ್ತದೆ. ಹೇಳಲಿಲ್ಲ ಅಂತಂದರೆ ಅವ್ರಿಗೆ ಗೊತ್ತಿದ್ದರೂ ಹೇಳಲಿಲ್ಲ ನೋಡಿ ಅಂತಾಗುತ್ತೆ. ಆದ್ದರಿಂದ ಬೇಡ ಆಳುವಂತಹ ಒಂದು ದೃಷ್ಟಿಯಿಂದ ಬದಲಾವಣೆ ಮಾಡಿಕೊಂಡೆ. ಇದೇ ಸಂದರ್ಭದಲ್ಲಿ ಸಮಯ ಅಂತ ಒಂದು ಟಿ ವಿ ಇತ್ತು. ಅದರೊಳಗೆ ನಾನು ಒಂದು 6-7 ತಿಂಗಳ ಬೆಳಗಿನ ಜ್ಯೋತಿಷ್ಯವನ್ನು ಹೇಳ್ತಾ ಇದ್ದೆ, ಭವಿಷ್ಯವನ್ನು. ಆ ಸಂದರ್ಭದಲ್ಲಿ ಮೋದಿ ಅಷ್ಟಮಂಗಲ, ಮೋದಿಯವರು 2013ನೇ ಇಸ್ವಿ ನೋಡಿ, ಅಲ್ಲೊಂದು ವಿಶೇಷವಾದಂಥ ವಿಚಿತ್ರವಾದ ಘಟನೆ ನಡೆದಿದೆ. TV9 ಒಂದು ಪ್ರೋಗ್ರಾಮ್, ನಾನು ಸಚ್ಚಿದಾನಂದ ಬಾಬು ಇದ್ವಿ. ಆ ಸಂದರ್ಭದಲ್ಲಿ ಪ್ರಶ್ನೆ ಇಟ್ಟಿದ್ದೆ, ನಾನು ಕವಡೆ ಪ್ರಶ್ನೆಯನ್ನೇ ಇಟ್ಟಿದ್ದೆ. ಪ್ರಶ್ನೆಯನ್ನು ಅದನ್ನು ಮೊದಲು ನಾನು ಇದಕ್ಕೆ ತೋರಿಸ್ಬೇಕು ಜನರಿಗೆ ಹೇಳುವ, ಅದು ಏನೇ ಇರಲಿ. ಆ ನಂತರದಲ್ಲಿ ಇದಾದ ನಂತರದಲ್ಲಿ ಸಮಯ ಟಿ ವಿಯಲ್ಲಿ ಒಂದು ಅಷ್ಟಮಂಗಲ. ಆ ಅಷ್ಟಮಂಗಲದ ಹೆಸರು ಏನಂದ್ರೆ ಮೋದಿ ಅಷ್ಟಮಂಗಲ ಅಂತಲೇ. ಸಾಕಷ್ಟು ಜನ ಜ್ಯೋತಿಷಿಗಳನ್ನು ಇದು ಮಾಡಿದ್ರು, 8 ಜನ ಏನೋ ಇದ್ದರು. ಅದರಲ್ಲಿ ಮೋದಿಜಿಯವರ ಜಾತಕವನ್ನು ಇಟ್ಟುಕೊಂಡು ಅವರಿಗಿರ್ತಕ್ಕಂಥ 24 ಮಹಾಯೋಗಗಳು ಯಾವುದು, ಅವರು ಯಾವ ರೀತಿಯಲ್ಲಿ ದೇಶವನ್ನು ತಗೊಂಡು ಹೋಗ್ಬೋದು, ಅವರ ಮುಂದಿನ ಈ ದೇಶದ ಮುಂದಿನ ಭವಿಷ್ಯ ಯಾವ ರೀತಿಯಲ್ಲಿ ಹೋಗ್ತದೆ ಹೇಳುವಂಥದ್ದನ್ನೆಲ್ಲವನ್ನು ಪ್ರಖರವಾಗಿ ಆ ಸಂದರ್ಭದಲ್ಲಿ ಹೇಳಿದ್ದೇನೆ. 2022ನೇ ಇಸ್ವಿಯ ಸಂದರ್ಭದಲ್ಲಿ ರಾಮ ಮಂದಿರ ನಿರ್ಮಾಣ ಆಗ್ತದೆ, ರಾಮನು ಅಯೋಧ್ಯೆಯಲ್ಲಿ ಕೂಡುತ್ತಾನೆ ಹೇಳುವಂಥ ವಿಷಯವನ್ನು ಆ ಸಂದರ್ಭದಲ್ಲೇ ಹೇಳಿದ್ದೆ. ಇದು ಅಲ್ಲಿ ಸಮಯ ಟಿ ವಿಯಲ್ಲಿ ನಡೆದಿರತಕ್ಕಂಥದ್ದು. ಇದಾದ ನಂತರದಲ್ಲಿ ಎಷ್ಟೋ ಘಟನೆಗಳು ನಡೀತು. ನಂದು ಟಿ ವಿ ಎಲ್ಲ ಬದಲಾವಣೆ ಆಯಿತು. ಸುವರ್ಣ ನ್ಯೂಸಲ್ಲಿದ್ದೆ ಮೊದಲು ಒಂದು ವರ್ಷದವರೆಗೆ. ತದನಂತರದಲ್ಲಿ ಉದಯ ಟಿ ವಿಗೆ ಹೋಗುವಂಥ ಇದು ಬಂತು. ಉದಯ ಟಿ ವಿಗೆ ಹೋದೆ. ಆ ಉದಯ ಟಿ ವಿಗೆ ಹೋದಾಗ ಅಲ್ಲಿ ನಮ್ಮ ಶಿಷ್ಯನೇ ಅಲ್ಲಿ ಸುವರ್ಣ ನ್ಯೂಸಲ್ಲಿ ಅಲ್ಲಿ ಶ್ರೀಕಂಠ ಶಾಸ್ತ್ರಿ ಅಂತ ಅವನನ್ನೇ ಅಲ್ಲಿಟ್ಟಾಯಿತು. ತದನಂತರ ಉದಯ ಟಿ ವಿಯಲ್ಲಿ ಕೆಲವು ದಿವಸ ಮಾತ್ರ, ಆ ನಂತರದಲ್ಲಿ ಮತ್ತೆ ಬೇಡ ಅಂತ ಬಿಟ್ಟು ಬಂದವನು ಏನು ಮಾಡಬೇಕು ಹೇಳುವಂತಹ ಒಂದು ಸಮಸ್ಯೆ. ಹಾಗಂತ ಟಿ ವಿ ಇಲ್ಲದೆ ಹೋದ್ರೆ ಆಗೋಲ್ವೇ? ಟಿ ವಿಯಲ್ಲಿ ಈಗ ನಮಗೆ ಟಿ ವಿ ಬರೇ ಮುಖ ಇದು ಮಾತ್ರ ಕಾಣಿಸ್ತದೆ, ಆದರೆ ಜನರಿಗೆ ನನ್ನ ಮುಖ ಕಾಣಿಸ್ತಾ ಇರಬೇಕು. ಆ ಉದ್ದೇಶದಿಂದ ಮತ್ತು ಸುವರ್ಣದವರು ಇಲ್ಲ ಗುರೂಜಿ ನೀವೇ ಬರಬೇಕು ಹೇಳುವಂಥ ಇದನ್ನು ಹೇಳಿದರು. ಆದ್ದರಿಂದ ಈಗ ಸುವರ್ಣದಲ್ಲಿ ಈಗ ಸುವರ್ಣ ಸಂಕಲ್ಪವನ್ನು ಕಾರ್ಯಕ್ರಮವನ್ನು ಬೆಳಗ್ಗೆ 1:30 ತಾಸು, ಅಂದರೆ ಬೆಳಗ್ಗೆ 7:30ಯಿಂದ 9 ಗಂಟೆವರೆಗೆ ನಿರಂತರವಾಗಿ ನಡ್ಕೊಂಡು ಬರ್ತಾ ಇದೆ. ಇನ್ನೇನು ಸ್ವಲ್ಪ ದಿವಸದಲ್ಲಿ, ಅಂದರೆ 15ನೇ ತಾರೀಕು, ಅಕ್ಟೋಬರ್ 15ನೇ ತಾರೀಕಿನ ದಿವಸ 1 ವರ್ಷ ಆಗ್ತದೆ, 365ನೇ ದಿವಸ. ಆನಂತರದಲ್ಲಿ ಮತ್ತೆ ಜರ್ನಿ ಮುಂದುವರಿತಾ ಇದೆ. ಯಾಕೆಂದರೆ ಈಗಾಗಲೇ ಶೂಟಿಂಗ್ ಆಗೋಗಿದೆ. ಸಾಧಾರಣವಾಗಿ 380 ಎಪಿಸೋಡ್ ಆಗೋಯ್ತು, ನಡೀತಾ ಇದೆ. ತುಂಬ ವಿಶೇಷವಾಗಿರ್ತಕ್ಕಂಥದ್ದು ಸುವರ್ಣ ಸಂಕಲ್ಪ ನನ್ನ ಕನಸಿನ ಸಂಕಲ್ಪ ಅಂತ ಹೇಳ್ಬೋದು. ಯಾಕೆಂತಂದರೆ ಒಂದು ಸಂಕಲ್ಪವನ್ನು ನಾವು ಮಾಡಿದಾಗ ಆ ಸಂಕಲ್ಪವನ್ನು ಪರಿಪೂರ್ಣ ಮಾಡಬೇಕಾಗಿರ್ತಕ್ಕಂಥದ್ದು. ಇದೇ ಕೊನೆಯ ಸಂಕಲ್ಪ ನಂದು. ಮತ್ತಿನ್ನು ಬೇರೆ ಟಿ ವಿಗೆ ಹೋಗಬಾರ್ದು, ಇದನ್ನೇ ಮುಕ್ತಾಯಕ್ಕೆ ಇಲ್ಲಿ ಕ್ಲೋಸ್ ಮಾಡಿಬಿಟ್ಟು ಊರು ಸೇರಿಬಿಡೋಣ ಹೇಳುವಂತಹ ಭಾವನೆಯನ್ನು ಇಟ್ಕೊಂಡಿದ್ದೇನೆ. ಸಾಕಷ್ಟು ಜನ ಶಿಷ್ಯರು ಈಗಾಗಲೇ ಸಾಧಾರಣವಾಗಿ ಒಂದು 60-70 ಜನ ಶಿಷ್ಯರಿದ್ದಾರೆ. ತುಂಬ ಜನ ನೋಡ್ತಾ ಇದ್ದಾರೆ. ಲಕ್ಷಾಂತರ, ಎಷ್ಟು ಲಕ್ಷ, 25-30 ಲಕ್ಷ ಜನ ಈಗ ನಮ್ಮ ಕಾರ್ಯಕ್ರಮವನ್ನು ನೋಡ್ತಾ ಇದ್ದಾರೆ. ಎಲ್ಲರೂ ಸಹಿತವಾಗಿ ಎಲ್ಲರಲ್ಲಿ ವಿದ್ವಾಂಸರಿದ್ದಾರೆ. ಸಣ್ಣ ಮಕ್ಕಳಿಂದ ಹಿಡಿದು ವಯೋವೃದ್ಧರವರೆಗೂ ಸಹಿತವಾಗಿ ಎಲ್ಲರೂ ನೋಡ್ತಾ ಇದ್ದಾರೆ. ಎಲ್ಲರಿಗೂ ಸಹಿತವಾಗಿ ಒಳ್ಳೆಯ ಖುಷಿಯಾಗಿ ಒಂದು ಕಾರ್ಯಕ್ರಮವನ್ನು ಕೊಡೋಣ, ಒಳ್ಳೆಯ ರೀತಿಯಲ್ಲಿ ನಡೆಸೋಣ, ಒಳ್ಳೆಯ ವಿಷಯವನ್ನು ತಿಳಿಸೋಣ. ಮುಖ್ಯವಾಗಿ ಅದಕ್ಕಿಂತಲೂ ಏನಿದೆ ಇದರ ಹೂರಣ. ಯಾಕೆಂದರೆ ಜ್ಯೋತಿಷ್ಶಾಸ್ತ್ರ ಹೇಳೋದು ಒಂದು ದೊಡ್ಡ ಸಮುದ್ರ. ಈ ಸಮುದ್ರದಲ್ಲಿರ್ತಕ್ಕಂಥ ನಾವು ಎಷ್ಟು ತೊಗೊಂಡು ಬಂದಿದ್ದೇವೆ ಅದನ್ನು ಜನರಿಗೆ ಹಂಚೋಣ ಆಡುವಂಥ ಒಂದು ವಿಶೇಷತೆಯನ್ನು ಇಟ್ಟುಕೊಂಡು ಸುವರ್ಣ ಸಂಕಲ್ಪವನ್ನು ಆರಂಭ ಮಾಡಿದ್ದೇವೆ. ಭಾಳ ಅದ್ಭುತವಾಗಿ ನಡೀತಾ ಇದೆ. ತಾವೆಲ್ಲ ನೋಡ್ತಾ ಇದ್ದೀರಿ.